walking down the street, so we keep looking like I'm fucking asleep. Every night I sleep, I can't breathe. This is when my dreams go from my face. Okay, you're into your body, put a motherfucker on the street. Now they hurt, you're into your body, walking down the street, so we keep looking like I'm fucking asleep. Every night I sleep, I can't breathe. This is when my dreams. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಪಾರ್ಟ್ 2 ಆಫ್ ದ TVS ಆರ್ಬಿಟರ್ EV ಸೀರೀಸ್. ಆಲ್ರೆಡಿ ಪಾರ್ಟ್ 1ಅಲ್ಲಿ ನಾವು ಲಾಂಚ್ ಇವೆಂಟು ಡೀಟೇಲ್ಸು ಎಲ್ಲದು ಶೇರ್ ಮಾಡಿದ್ವಿ. ಆದರೆ ಇವತ್ತು ನಾವು ಪ್ರಾಕ್ಟಿಕಲ್ ಆಗಿ ರಿಯಲ್ ಆಗಿ ಈ ಗಾಡಿ ಯಾವ ಥರ ಇದೆ, ಇದ್ರದ್ದು ಡಿಸೈನು ಕ್ಲೋಸ್ ಅಪ್ಪಲ್ಲಿ ಯಾವ ಥರ ಕಾಣುತ್ತೆ, ಸ್ಮಾಲ್ ಡೀಟೇಲ್ಸ್ ಇರುತ್ತಲ್ಲ ಅದೆಲ್ಲ ಮಿಸ್ ಮಾಡಿರ್ತೀವಿ. ಆ ಥರ ಕ್ಲೋಸ್ ಅಪ್ಪಲ್ಲಿ ಇವಾಗ ಗಾಡಿದು ಟೆಕ್ಕೇ ಇರ್ಬೋದು, ಡಿಸೈನೇ ಇರ್ಬೋದು, ಪ್ರತಿಯೊಂದೂ ನೋಡೋಣ. ಸೊ ಸ್ನೇಹಿತರೆ, ಫಸ್ಟು ಫ್ರಂಟಿಂದ ಲುಕ್ಸ್ ನೋಡೋಣ. ಸೊ ಲುಕ್ಸ್ ಅಂತೂ ಸಖತ್ತಾಗಿದೆ, ಫ್ಯೂಚರಿಸ್ಟಿಕ್ ಆಗಿದೆ ಅಂತ ಹೇಳಿ ಅನ್ಬೋದು. ನಿಮಗೆ ನೋಡ್ಬೋದು ಎಲ್ಲ ಡಿಸೈನು ತುಂಬ ಚೆನ್ನಾಗೇ ಮಾಡಿದ್ದಾರೆ. ನಿಮಗೆ ಇದರಲ್ಲಿ ಕ್ರಿಸ್ಟಲ್ LED ಹೆಡ್ಲ್ಯಾಂಪ್ಸ್ ಬರುತ್ತೆ, ಜೊತೆಗೆ ಈ ಕಾಂಬಿನೇಷನ್ ಲೈಟ್ಸ್ ಇದೆಯಲ್ಲ ಇದು ಸಖತ್ತಾಗಿ ಕಾಣುತ್ತೆ. ಇದು ಯೂನಿಕ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ TVSದು ಲೋಗೋ ಇದೆ, ಹಾಗೆ ಆರ್ಬಿಟರ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಈ ಕಾಂಬಿನೇಷನ್, ಕಲರ್ ಕಾಂಬಿನೇಷನ್, ಓವರಾಲ್ ಲುಕ್ಸ್ ನೋಡುವಾಗ ಸಖತ್ತಾಗಿದೆ. ಇನ್ನು ನೀವು ಗಾಡಿನ ಸೈಡಿನ ನೋಡಿದ್ರು ಅಷ್ಟೇ ತುಂಬಾ ಬೊಂಬಾಟಾಗಿದೆ. ಫಸ್ಟ್ ಆಫ್ ಆಲ್ ಏನಂತ ಹೇಳಿದ್ರೆ, ಇದು ಡಿಸೈನ್ ಏನಿದೆ ಅಲ್ಲ ಇದು ತುಂಬ ಸ್ಮೂತ್ ಆಗಿದೆ ಮತ್ತು ಫುಲ್ಲು ಫ್ಲೋ ಇದೆ. ಒಂಥರ ಬಾಡಿ ಪ್ಯಾನಲ್ಸ್ ಎಲ್ಲೂ ನಿಮಗೆ ಹೆಂಗೆಂಗೋ ಇರೋ ಥರ ಅನ್ಸಲ್ಲ. ಅದ್ರ ಜೊತೆಗೆ ಇವ್ರು ಏನಂತ ಹೇಳಿದ್ರೆ, ಈ ಪ್ಯಾನಲ್ನ ಬಿಲ್ಡ್ ಮಾಡೋದ್ರ ಜೊತೆಗೆ ಏರೋಡೈನಾಮಿಕ್ಸ್ ಕೂಡ ಫೋಕಸ್ ಮಾಡಿದ್ದಾರೆ. ಸೊ ನಿಮಗೆ ರಿಯಲ್ ವರ್ಲ್ಡಲ್ಲಿ 10% ರೇಂಜ್ ಕೂಡ ಇಂಪ್ರೂವ್ ಆಗುತ್ತೆ ಈ ಒಂದು ಡಿಸೈನ್ನಿಂದ. ಅದಲ್ಲದೆ ನೀವು ಇದು ಕಲರ್ ನೋಡ್ತಾ ಇದ್ದೀರಾ, ನನಗಂತೂ ಈ ಕಲರು ತುಂಬ ಚೆನ್ನಾಗಿ ಅನಿಸ್ತು, ಬ್ಲೂ. ಸೊ ನಿಮಗೆ ಒಟ್ಟು 6 ಕಲರ್ ಆಪ್ಷನ್ಸ್ ಬರುತ್ತೆ. ಇದ್ರ ಜೊತೆಗೆ ಇನ್ನೂ ಹೈಲೈಟ್ ಆಗೋ ಥರ ಕಲರ್ ಬೇಕಾದ್ರೆ ನೀವು ಅದಕ್ಕೂ ಹೋಗ್ಬೋದು. ಇಲ್ಲ ನನಗೆ ತುಂಬ ಸಿಂಪಲ್ ಆಗಿರಬೇಕು, ಕ್ವೈಟ್ ಆಗಿರಬೇಕು ಕಲರ್ಸ್ ಅಂತ ಹೇಳಿದ್ರೆ ನೀವು ಆ ಥರ ಕಲರ್ಸ್ ಕೂಡ ನೋಡ್ಬೋದು ಈ 6 ಕಲರ್ ಆಪ್ಷನ್ಸಲ್ಲಿ. ಅದು ಒಂದು ಚಾಯ್ಸ್ ಇದೆ. ಸೊ ನಿಮಗೆ ಇದು ಒಂದು ಒಳ್ಳೆ ನೀಟ್ ಅರ್ಬನ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಸ್ಕೂಟರು. ಸ್ನೇಹಿತರೆ, ನೆಕ್ಸ್ಟ್ ಪಾಯಿಂಟು ನಾನು ನಿಮಗೆ ಪ್ರಾಕ್ಟಿಕ್ಯಾಲಿಟಿ ಬಗ್ಗೆ ಹೇಳಿದೆ. ಅಂದರೆ ನಾವೆಲ್ಲರೂ ಆಚೆ ಓಡಾಡಬೇಕಿದ್ರೆ ನಮಗೆ ಎಷ್ಟು ಸ್ಟೋರೇಜ್ ಸ್ಪೇಸ್ ಇದೆ, ಏನೆಲ್ಲ ಇಡ್ಬೋದು ಅಂತ. ನಿಮ್ಗೆ ಇಲ್ಲೊಂದು ಆಚೆ ಕಡೆನೇ ಎಕ್ಸ್ಟರ್ನಲ್ ಶೆಲ್ಫ್ ಇದೆ ನೋಡಿ. ಇಲ್ಲಿ ನಿಮ್ಮ ವಾಲೆಟು, ಫೋನು, ಸಣ್ಣದು ಏನಾರು ಐಟಮ್ಸ್ ಇದ್ದರೆ ಅವೆಲ್ಲ ಇಲ್ಲಿ ಇಟ್ಕೋಬೋದು. ಅದಲ್ಲದೆ ನಿಮಗೆ ಈ ಬೂಟ್ ಸ್ಪೇಸ್ ಇದೆಯಲ್ಲ ಇದೇ ತುಂಬ ಇಂಪಾರ್ಟೆಂಟು. ಇದು ನಿಮಗೆ 34 ಲೀಟರ್ ಬೂಟ್ ಸ್ಪೇಸ್ ಬರುತ್ತೆ. ಸೊ ಕೀನ ಈ ಥರ ಮಾಡಿದ್ರೆ ನಿಮಗೆ ಬೂಟ್ ಓಪನ್ ಆಗುತ್ತೆ. ನೀವು ನೋಡ್ಬೋದು ಇಷ್ಟಿದೆ ಗುರು ಇದು ಬೂಟ್ ಸ್ಪೇಸು, 34 ಲೀಟರ್ಸು. ಸೊ ನೀವೇನಾದ್ರೂ ಗ್ರಾಸರೀಸ್ ಅದು ಇದು ಇದರೆಲ್ಲ ಇಟ್ಕೊಬೋದು. 2 ಹೆಲ್ಮೆಟ್ ಇಡಿಸ್ಬೋದು ಅಂತ ಹೇಳ್ತಾರೆ TVS ಅವ್ರದ್ದು. ಫ್ರಂಟು ನಿಮಗೆ ಒಂದು ಸಣ್ಣದು ಇಡಿಸ್ಬೋದು, ಹಿಂದೆ ದೊಡ್ಡದು ಇಡಿಸ್ಬೋದು. ಸೊ ನಮ್ಮ ಹತ್ರ 1 ಹೆಲ್ಮೆಟ್ ಇದೆ ಈಗ, ಹಾಗಾಗಿ ನಾವು 1 ಹೆಲ್ಮೆಟ್ನ ಇಟ್ಬಿಟ್ಟು ನೋಡೋಣ. ಸೊ ನೋಡಿ, ಇವಾಗ ಈ ಒಂದು ಹೆಲ್ಮೆಟ್ನ ಇಟ್ಟಿದ್ದೀನಿ TVSದು. ಇದು ಫುಲ್ ಫೇಸ್ ಹೆಲ್ಮೆಟು ನಾವು ಇಡ್ತಾ ಇರೋದು ಇದನ್ನು. ಸೊ ಹೆಲ್ಮೆಟ್ ಸೈಜ್ ಮೇಲೆ ಇದು ಡಿಪೆಂಡ್ ಆಗುತ್ತೆ ಅಂತಲೇ ಅನ್ಬೋದು. ಸೊ ಇವಾಗ ಇದನ್ನು ಹಾಕ್ತೀನಿ, ಹಾಕ್ಬಿಟ್ಟು ನೋಡಿ ಕ್ಲೀನಾಗಿ ಲಾಕ್ ಆಗಿದೆ. ನೀವು ಫುಲ್ ಫೇಸ್ ಹೆಲ್ಮೆಟ್ ಇಟ್ಟು ನೀವು ಜೊತೆಗೆ ಬೇರೆ ಐಟಮ್ಸನ್ನು ಬೇಕಾದರೆ ಏನಾರು ಕ್ಯಾರಿ ಮಾಡೋದಿದ್ರೂ ಇಡ್ಬೋದು. ಸೊ ದಟ್ ಈಸ್ ದ ನಿಮಗೆ ಮೇಯ್ನ್ ಅಡ್ವಾಂಟೇಜು ಈ 34 ಲೀಟರ್ ಬೂಟ್ ಸ್ಪೇಸಿಂದ. ಇನ್ನು ನೀವು ವೀಲ್ಸ್ ನೋಡಿದ್ರೆ ನಿಮಗೆ ಫ್ರಂಟು ಬಂದು 14 ಇಂಚ್ ವೀಲ್ಸ್ ಬರುತ್ತೆ, ಹಿಂದೆ ಬಂದು 12 ಇಂಚ್ ವೀಲ್ಸ್ ಬರುತ್ತೆ. ಸೊ ನೀವು ಸಿಟಿ ರೈಡಿಂಗ್ ಮಾಡ್ತಾ ಇರ್ತೀರಾ, ನಮ್ಮ ಬೆಂಗಳೂರಂಥ ಸಿಟಿಲಿ ಹಳ್ಳ ಕೊಳ್ಳಗಳು ಜಾಸ್ತಿ ಸಿಗ್ತಾ ಇರುತ್ತೆ ನಿಮಗೆ ಅಂತ ಹೇಳಿದ್ರೆ ತೊಂದರೆ ಇಲ್ಲ. ಸೊ ನೀವು ಇದನ್ನು ಆರಾಮಾಗಿ ಓಡಿಸ್ಬೋದು. ಈ ವೀಲ್ ಸೆಟಪ್ಪು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ನಾವು ಎರ್ಗೊನಾಮಿಕ್ಸ್ನ ನೋಡಿದ್ರೆ ಈ ಗಾಡೀಲಿ ನಿಮಗೆ ರೈಡಿಂಗ್ ಪೋಸ್ಚರು ತುಂಬಾ ಕಂಫರ್ಟಬಲ್ ಆಗಿದೆ. ನೋಡ್ತಾ ಇದ್ದೀರಾ ನಾನು ಯಾವ ಥರ ಕಾಲಿಟ್ಟಿದ್ದೀನಿ ಅಂತ. ಸೊ ನಿಮಗೆ ಲೆಗ್ ರೂಮು ಸಫಿಷಿಯೆಂಟ್ ಆಗಿದೆ, ಏನೂ ತೊಂದರೆ ಇಲ್ಲ. ನೀವು ಕಮ್ಯೂಟ್ ಮಾಡ್ತೀರಾ ಅಂತ ಹೇಳಿದ್ರೆ ಆರಾಮಾಗಿ ಕೂತ್ಕೊಂಡು ಈ ಪೊಸಿಷನಲ್ಲಿ ರಿಲ್ಯಾಕ್ಸ್ಡ್ ಆಗಿ ಕಂಫರ್ಟಬಲ್ ಆಗಿ ಓಡಿಸ್ಬೋದು ನೀವು ಗಾಡಿನ. ಸ್ನೇಹಿತರೆ, ಇನ್ನು ನೀವು ಟೆಕ್ ನೋಡಿದ್ರೆ ಇದರಲ್ಲಿ ಕಂಪ್ಲೀಟ್ಲಿ ಟೆಕ್ ಲೋಡೆಡ್ ಸ್ಕೂಟರ್ ಅಂತಲೇ ಹೇಳ್ಬೋದು. ನೋಡಿ ಈ ಡ್ಯಾಶ್ ಇದೆಯಲ್ಲ, ಡಿಜಿಟಲ್ ಕಾಕ್ಪಿಟು ಸಕ್ಕತ್ತಾಗಿದೆ. ಇದರಲ್ಲಿ ನಿಮಗೆ ಸ್ಮಾರ್ಟೆಕ್ಸ್ ಕನೆಕ್ಟ್ ಬರುತ್ತೆ. ನೋಡುವಾಗೇ ನಿಮಗೆ ಆ UAE ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಇದರಲ್ಲಿ ನಿಮಗೆ ಇನ್ನೂ ಕೆಲವು ಫೀಚರ್ಸ್ ಇದೆ. ಕ್ರೂಸ್ ಕಂಟ್ರೋಲ್ ಇದೆ, ಹಿಲ್ ಹೋಲ್ಡ್ ಇದೆ, ಆ್ಯಂಟಿ ಥೆಫ್ಟ್ ಇದೆ, ಹಾಗೆ ನಿಮಗೆ OTA ಅಪ್ಡೇಟ್ಸ್ ಕೂಡ ಸಿಗುತ್ತೆ ಈ ಒಂದು ಇದಕ್ಕೆ. ನೀವು ಬಟನ್ಸ್ ಎಲ್ಲ ನೋಡ್ತಿರ್ಬೋದು, ತುಂಬ ನೀಟಾಗಿದೆ. ಇಲ್ಲಿ ನೋಡಿ ಪಾರ್ಕಿಂಗ್, ರಿವರ್ಸ್ ಪಾರ್ಕಿಂಗ್ ಮೋಡ್ ಕೂಡ ಆಪ್ಷನ್ ಇದೆ. ನಿಮಗೆ ಮೋಡ್ಸ್ ಕೂಡ ಚೇಂಜ್ ಮಾಡ್ಕೊಬೋದು, ಸಖತ್ತಾಗಿದೆ. ಇದೊಂದು ಟಿನಿ ವೈಸರ್ ಕೂಡ ಕೊಟ್ಟಿದ್ದಾನೆ. ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ನಿಮಗೆ ಇಲ್ಲಿ ಶೆಲ್ಫ್ ಇದೆ, ಹಾಗೆಯೇ ಇಲ್ಲಿ ನೋಡಿ USB ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಚಾರ್ಜರ್ನ ಹಾಕ್ಕೊಳ್ಬೋದು, ಚಾರ್ಜ್ ಮಾಡೋದಕ್ಕೆ ನೀವು ಇಲ್ಲಿ ಹಾಕ್ಬೋದು. ಸೊ ನೋಡೋದಕ್ಕೆ ಓವರ್ ಆಲ್ ಫೀಲು ಸಖತ್ತಾಗಿದೆ. ಇನ್ನು ಹಿಂದೆಯಿಂದ ನೋಡಿದ್ರು ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ನಿಮಗೆ ಇಲ್ಲಿ ಆರ್ಬಿಟರ್ ಅಂತ ಹೇಳಿ ಮೆನ್ಷನ್ ಆಗಿದೆ. ಆ ಮಿನಿಮಲಿಸ್ಟ್ ಡಿಸೈನು ಹಾಗೇನೆ ಕ್ಯಾರಿ ಫಾರ್ವರ್ಡ್ ಆಗಿದೆ ಕಂಪ್ಲೀಟಾಗಿ ಹಿಂದೆ ತನಕ. ಹಾಗೆಯೇ ಈ ಹಿಂದೆದು LED ಟೈಲ್ ಲ್ಯಾಂಪ್ಸ್ ಕೂಡ ಅಷ್ಟೇ ನೋಡಿ, ಇಲ್ಲಿಂದ ಇಲ್ಲಿ ತನಕ ಈ ಒಂದು ಫ್ಲೋ ಇದೆ ಅಲ್ಲ, ನೋಡುವಾಗ ನಿಮಗೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಇದು ಅಂತಲೇ ಹೇಳ್ಬೋದು. ಡಿಸೈನು, ಲುಕ್ಸು, ಕಲರ್ಸು ಸೂಪರ್ ಗುರು.
ಸ್ನೇಹಿತರೆ, ಈಗ ಹೇಳ್ತಾ ಹೋದರೆ ತುಂಬಾ ಇದೆ ತಿಳಿಸೋದಕ್ಕೆ ನಿಮಗೆ. ಈವನ್ ಸೀಟ್ ಕೂಡ ಅಷ್ಟೇ ಎಷ್ಟು ಬ್ರಾಡ್ ಆಗಿದೆ ನೀವೇ ನೋಡ್ತಾ ಇದ್ದೀರಾ. ಸೊ ಇದು ಜಸ್ಟ್ ಒಂದು ವಾಕ್ ಅರೌಂಡ್ ವಿಡಿಯೋ. ಫಸ್ಟ್ ಇಂಪ್ರೆಷನ್ಸ್ ನಾನು ರಿಯಲ್ ಆಗಿ ನೋಡಿದಾಗ ನನಗೆ ಯಾವ ಥರ ಅನಿಸ್ತು ಈ ಸ್ಕೂಟರ್ ಅನ್ನೋದನ್ನು ನಿಮಗೆ ತಿಳಿಸಿದ್ದೀನಿ. ಬಟ್ ತುಂಬ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಈ ಗಾಡಿ ನಿಮಗೆ ರಿಯಲ್ ವರ್ಲ್ಡಲ್ಲಿ ಆಚೆ ತೊಗೊಂಡೋಗಿ ರೈಡ್ ಮಾಡಿದಾಗ ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ಅನ್ನೋದು ಇಂಪಾರ್ಟೆಂಟು. ಸೊ ಹಾಗಾಗಿ ನಾವು ನೆಕ್ಸ್ಟು ಆಚೆ ತೊಗೊಂಡೋಗಿ ಇದನ್ನು ರೈಡ್ ಮಾಡೋಣ, ಇದ್ರದ್ದು IDC ಪ್ರತಿಯೊಂದನ್ನು ನೋಡೋಣ. ಸೊ ಮೀನ್ ವೈಲ್ ನಿಮಗೇನಾದರೂ ಈ ಗಾಡಿ ಬಗ್ಗೆ ತಿಳ್ಕೋಬೇಕು, ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ನೀವು ಅದನ್ನು ಕೆಳಗಡೆ ಕಮೆಂಟ್ಸಲ್ಲಿ ಕೇಳ್ಬೋದು. ನನಗಂತೂ ಈ ಒಂದು ಸೆಗ್ಮೆಂಟಲ್ಲಿ ಈ TVS ಆರ್ಬಿಟರ್ EV ತುಂಬಾ ಚೆನ್ನಾಗಿದೆ ಅಂತೇಳಿ ಅನಿಸ್ತಾ ಇದೆ. ನಿಮ್ಗೇನು ಅನಿಸುತ್ತೆ ಅಂತ ಅಂದ್ಬಿಟ್ಟು ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್.